ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ಸಿಂಹರಾಶಿಯವರ ಬಗ್ಗೆ ಏನೆಲ್ಲ ಶುಭ ಫಲಗಳು ಇವೆ ಅಂತ ಇವಾಗ ನಾವು ನೋಡ್ತಾ ಹೋಗೋಣ. ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಎಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ನನ್ನ ಆತ್ಮೀಯ ಸಿಂಹರಾಶಿಯವರೇ, ನಿಮ್ಮ ಜೀವನದ ಕಷ್ಟಗಳ ಕಾಲ ಮುಗಿದು ಈ ಸಮೃದ್ಧಿಯ ಬಾಗಿಲು ತೆರೆಯುವ ಸಮಯ ಹತ್ತಿರವಾಗುತ್ತಿದೆ. ಈ ಜ್ಯೋತಿಷ್ಯ ಜಗತ್ತಿನಲ್ಲಿ ಬೃಹತ್ ಗ್ರಹವಾದ ದೇವಗುರು ಬೃಹಸ್ಪತಿ ಅಂದರೆ ಗುರುಗ್ರಹ ತನ್ನ ಅತ್ಯಂತ ಪ್ರಭಾವಶಾಲಿ ನಕ್ಷತ್ರ ಹಾಗೂ ರಾಶಿ ಚಲನೆಯನ್ನು ಆರಂಭಿಸಲಿದ್ದಾನೆ. ಈ ಜ್ಯೋತಿಷ್ಯ ಶಾಸ್ತ್ರದ ನಿಯಮಗಳ ಪ್ರಕಾರ ಯಾವುದೇ ಗ್ರಹವು ಸೂರ್ಯನಿಗೆ ಅತ್ಯಂತ ಸಮೀಪಕ್ಕೆ ಬಂದಾಗ ಅದು ಅಸ್ತಂಗತ ಆಗುತ್ತೆ. ಅಂದರೆ ಸೂರ್ಯನ ಅಗಾಧ ತೇಜಸ್ಸು ಹಾಗೂ ಶಾಖದ ಮುಂದೆ ಆ ಗ್ರಹದ ಸ್ವಂತ ಶಕ್ತಿ ಕಿರಣಗಳು ಮತ್ತು ಶುಭ ಫಲಗಳನ್ನು ನೀಡುವ ಸಾಮರ್ಥ್ಯ ಕ್ಷೀಣಿಸುತ್ತೆ. ಕಳೆದ ಜುಲೈ 15ರಿಂದ ದೇವಗುರು ಬೃಹಸ್ಪತಿಯು ಅಸ್ತಂಗತನಾಗಿದ್ದು ತನ್ನ ಈ ಕೃಪಾದೃಷ್ಟಿ ಹಾಗೂ ಆಶೀರ್ವಾದದ ಫಲಗಳನ್ನು ನೀಡಲು ಸಾಧ್ಯವಾಗುತ್ತಿರಲಿಲ್ಲ. ಒಂದು ವಾಹನದಲ್ಲಿ ರಾತ್ರಿ ವೇಳೆ ಪ್ರಯಾಣಿಸುವಾಗ ತಟ್ಟನೆ ಹೆಡ್ಲೈಟ್ ಆಫ್ ಆದರೆ ನಾವು ಹೇಗೆ ಮುಂದೆ ಹೋಗಲಾರದೆ ಭಯದಿಂದ ಒಂದೆಡೆ ನಿಲ್ಲಬೇಕಾಗುತ್ತದೆಯೋ ಅದೇ ರೀತಿ ಈ ಗುರುಗ್ರಹದ ಅಸ್ತಂಗತ ಅವಧಿಯಲ್ಲಿ ನಿಮ್ಮ ಜೀವನದ ಹಲವು ಕಾರ್ಯಗಳು ಸ್ಥಗಿತಗೊಂಡಿದ್ದವು. ಆದರೆ ಈಗ ಮಹತ್ತರ ಬದಲಾವಣೆ ಸಂಭವಿಸುತ್ತಿದೆ. ಬರುವ ಆಗಸ್ಟ್ 9, 2026ರಿಂದ ದೇವಗುರು ಬೃಹಸ್ಪತಿಯು ಉದಯಗೊಳ್ಳುತ್ತಿದ್ದಾನೆ. ಅದು ಸಹ ತನ್ನ ಅಚ್ಯುತ ರಾಶಿಯಾದ ಕಟಕ ರಾಶಿಯಲ್ಲಿ ನಿದ್ರೆಯಿಂದ ಎದ್ದು ಪೂರ್ಣ ಚೈತನ್ಯದಿಂದ ಕಾರ್ಯಾಚರಿಸುವ ವೀರನಂತೆ. ಗುರುಗ್ರಹವು ಉದಯಿಸಿ ತನ್ನ ಪೂರ್ಣ ಬಲದೊಂದಿಗೆ ನಮಗೆ ಶುಭ ಫಲಗಳನ್ನು ಸೃಷ್ಟಿ ಮಾಡಲಿದ್ದಾನೆ. ವಿಶೇಷವಾಗಿ ಇಲ್ಲಿ ಸಿಂಹರಾಶಿ ಜಾತಕದವರಿಗೆ ಈ ಗುರು ಉದಯವು ಅತ್ಯಂತ ಪವಾಡ ಸದೃಶ್ಯ ಬದಲಾವಣೆಗಳನ್ನು ತರುತ್ತೆ. ನಿಮ್ಮ ಜೀವನದಲ್ಲಿ ಕಳೆದುಕೊಂಡ ಗೌರವ, ಸಂಪತ್ತು, ನೆಮ್ಮದಿ ಮತ್ತು ಕಾರ್ಯ ಸಫಲತೆಯನ್ನು 4 ಪಟ್ಟು ಹೆಚ್ಚಾಗಿ ಮರಳಿ ಪಡೆಯುವ ಕಾಲ ಆರಂಭವಾಗುತ್ತಿದೆ. ಸಿಂಹರಾಶಿಯ ಗೋಚಾರ ಸ್ಥಿತಿ ಅಂದರೆ 12ನೇ ಮನೆಯಲ್ಲಿ ಈ ಗುರುಬಲ ಮತ್ತು ಅದರ ಒಂದು ಪ್ರಭಾವ. ಈ ಜ್ಯೋತಿಷ್ಯದ ಪ್ರಕಾರ ಸಿಂಹರಾಶಿಗೆ ಚಂದ್ರ ರಾಶಿ ಅಥವಾ ಜನ್ಮನಾಮ ಆಧರಿಸಿ ದೇವಗುರು ಬೃಹಸ್ಪತಿಯು ಪ್ರಸ್ತುತ ನಿಮ್ಮ ರಾಶಿಯಿಂದ 12ನೇ ಮನೆಯಲ್ಲಿ ಈ ವ್ಯಯ ಮತ್ತು ವಿದೇಶ ಸ್ಥಾನ ಗೋಚಾರ ಮಾಡುತ್ತಿದ್ದಾನೆ. 12ನೇ ಮನೆ ಎಂದರೆ ಸಾಮಾನ್ಯವಾಗಿ ವೆಚ್ಚ ಅಂದರೆ ವಿದೇಶ ಯಾನ, ಆಧ್ಯಾತ್ಮಿಕ ಉನ್ನತಿ ಮತ್ತು ಬಂಧನಗಳ ಒಂದು ಸ್ಥಾನ. ಆದರೆ ಗುರುದೇವನು ಉಚ್ಚ ರಾಶಿಯಲ್ಲಿದ್ದು 12ನೇ ಮನೆಯಲ್ಲಿದ್ದಾಗ ಮತ್ತು ಸೂರ್ಯನ ಅಸ್ತಂಗತದಿಂದ ಮುಕ್ತನಾಗಿ ಉದಯಿಸಿದಾಗ ಅದು ನೀಡುವ ಫಲಗಳು ಅದ್ಭುತವಾಗಿರುತ್ತೆ. ಈ ಜುಲೈ 15ರಿಂದ ಆಗಸ್ಟ್ 6ರವರೆಗೆ ನೀವೇಕೆ ಸಂಕಷ್ಟ ಎದುರಿಸಿದ್ದೀರಿ ಅಂದರೆ ಕಳೆದ ಕೆಲವು ವಾರಗಳಲ್ಲಿ ಸಿಂಹರಾಶಿಯವರು ಅನುಭವಿಸಿದ ತೊಂದರೆಗಳಿಗೆ ಮೂಲ ಕಾರಣ ಗುರುವಿನ ಅಸ್ತಂಗತದ ಒಂದು ಸ್ಥಿತಿ. ಈ ಕಾರ್ಯತಡೆ ಕೈಗೆ ಬಂದ ತುತ್ತು ಬಾಯಿಗೆ ಸಿಗದಂತೆ ಕೊನೆ ಕ್ಷಣದಲ್ಲಿ ಕೆಲಸಗಳು ಕೈತಪ್ಪಿ ಹೋಗುತ್ತಿದ್ದವು. ಅಪ್ರಯೋಜನ ವೆಚ್ಚಗಳು, ತಡೆಹಿಡಿಯಲಾರದ ವೈದ್ಯಕೀಯ ವೆಚ್ಚಗಳು ಹೆಚ್ಚಾಗಿದ್ದವು. ಸಂಬಂಧಗಳಲ್ಲಿ ಬಿರುಕು, ಕುಟುಂಬದಲ್ಲಿ ಸಣ್ಣ ವಿಷಯಗಳಿಗೂ ಅಸಮಾಧಾನ, ದಂಪತಿಗಳ ನಡುವೆ ಅನಗತ್ಯ ಮನಸ್ತಾಪಗಳು ಸೃಷ್ಟಿಯಾಗಿದ್ದವು. ವಿದೇಶಕ್ಕೆ ಹೋಗಲು ಬಯಸಿದವರಿಗೆ ವೀಸಾ ತೊಂದರೆ ಮತ್ತು ಇಮಿಗ್ರೇಷನ್ ಸಮಸ್ಯೆ ಅಥವಾ ಕೆಲಸದ ಅನುಮತಿಯಲ್ಲಿ ವಿಳಂಬ ಉಂಟಾಗಿತ್ತು. ಆದರೆ ಆಗಸ್ಟ್ 6ರ ನಂತರ ಈ ಎಲ್ಲ ನಕಾರಾತ್ಮಕ ಶಕ್ತಿಗಳು ಧೂಳೀಪಟವಾಗಲಿವೆ. ಈ ವಿದೇಶಿ ಯೋಗ, ವ್ಯಾಪಾರ ಮತ್ತು ಅನಗತ್ಯ ವೆಚ್ಚಗಳಿಗೆ ಒಂದು ಮುಕ್ತಿ. ಈ ಗುರು ಉದಯವಾದ ತಕ್ಷಣ ಸಿಂಹರಾಶಿಯವರ 12ನೇ ಮನೆಯು ಧನಾತ್ಮಕ ಶಕ್ತಿಯಿಂದ ಜಾಗೃತಗೊಳ್ಳುತ್ತೆ. ಈ ವಿದೇಶಿ ಸಂಪರ್ಕ ಮತ್ತು ಈ ಯೋಗ, ಯಾರು ವಿದೇಶದಲ್ಲಿ ಉದ್ಯೋಗ ಹುಡುಕುತ್ತಿದ್ದಾರೋ, ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ತೆರಳು ಬಯಸುತ್ತಿದ್ದಾರೋ ಅಥವಾ ಈ ಇಂಪೋರ್ಟ್ ಆಗಿರ್ಬೋದು, ಎಕ್ಸ್ಪೋರ್ಟು, ಆಮದು ರಫ್ತು ಉದ್ಯೋಗದಲ್ಲಿರೋ ಅವರಿಗೆ ಸುವರ್ಣಾವಕಾಶಗಳು ಹುಡುಕಿಕೊಂಡು ಬರುತ್ತವೆ. ಈ ವೀಸಾ ಹಾಗೂ ಇಮಿಗ್ರೇಷನ್ ಅಡೆತಡೆಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ. ಅನಗತ್ಯ ವೆಚ್ಚಗಳಿಗೆ ಒಂದು ಕತ್ತರಿ. ಇದುವರೆಗೆ ಅನಾರೋಗ್ಯ ಅಥವಾ ಅನಗತ್ಯ ಕಾರಣಗಳಿಗೆ ಪೋಲಾಗುತ್ತಿದ್ದ ಹಣವು ನಿಲ್ಲಲಿದೆ.
ಇನ್ನು ಮುಂದೆ ನಿಮ್ಮ ವೆಚ್ಚಗಳು ಧಾರ್ಮಿಕ ಕಾರ್ಯಗಳಿಗೆ, ಶುಭ ಸಮಾರಂಭಗಳಿಗೆ ಮತ್ತು ಭವಿಷ್ಯದ ಈ ಸುಸ್ಥಿರ ಹೂಡಿಕೆಗಳಿಗೆ ಮಾತ್ರ ವಿನಿಯೋಗವಾಗುತ್ತೆ. ಆಧ್ಯಾತ್ಮಿಕ ಬೆಳವಣಿಗೆಗೆ, ಧರ್ಮ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಿ. ದೊಡ್ಡ ಪುಣ್ಯಕ್ಷೇತ್ರಗಳ ದರ್ಶನ ಹಾಗೂ ಸತ್ಕಾರ್ಯಗಳಿಗೆ ದೇಣಿಗೆ ನೀಡುವ ಭಾಗ್ಯ ನಿಮ್ಮದಾಗುತ್ತೆ. ಈ ದೇವಗುರು ಬೃಹಸ್ಪತಿಯ ದೃಷ್ಟಿಯ ಬಲ. ಸಿಂಹ ರಾಶಿಯ ಈ 3 ಪ್ರಮುಖ ಮನೆಗಳ ಮೇಲೆ ಅಮೃತ ದೃಷ್ಟಿ ಅಂತಲೇ ಅನ್ನಬಹುದು. ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರುವಿನ ಸ್ಥಾನ ಎಷ್ಟು ಮುಖ್ಯವೋ ಗುರುವಿನ ದೃಷ್ಟಿಯು ಅಷ್ಟೇ ಶಕ್ತಿಶಾಲಿ. ಗುರು ನೋಡಿದ ಮನೆ ಪುಣ್ಯ ಅಂದರೆ ಕೋಟಿ ಪುಣ್ಯ ಬರುತ್ತೆ ಎಂದು ನಾಣ್ಣುಡಿ ಇದೆ. ಗುರುವಿನ ದೃಷ್ಟಿಯನ್ನು ಅಮೃತ ದೃಷ್ಟಿ ಎಂದು ಕರಿತೀವಿ. ಈ ದೇವಗುರು ಬೃಹಸ್ಪತಿಯು 12ನೇ ಮನೆಯಲ್ಲಿದ್ದು ತನ್ನ ವಿಶೇಷವಾದ 5ನೇ, 7ನೇ ಮತ್ತು ಈ 6ನೇ ದೃಷ್ಟಿಗಳಿಂದ ನಿಮ್ಮ ಜಾತಕ 3 ನಿರ್ಣಾಯಕ ಭಾವಗಳನ್ನು, ಮನೆಗಳನ್ನು ವೀಕ್ಷಿಸಲಿದ್ದಾನೆ. ಈ ಅಮೃತ ದೃಷ್ಟಿ ಬೀರುವುದರಿಂದ ನಿಮ್ಮ ಜೀವನದಲ್ಲಾಗುವ ಮಹತ್ತರ ಪರಿವರ್ತನೆಗಳನ್ನು ವಿವರವಾಗಿ ನಾವು ಇವಾಗ ತಿಳಿಯೋಣ. ಈ 5ನೇಯ ದೃಷ್ಟಿ ಮತ್ತು 4ನೇ ಮನೆಯ ಮೇಲೆ ಸುಖ, ಆಸ್ತಿ ಮತ್ತು ಮಾತೃಸ್ಥಾನ. ಈ ಗುರುವಿನ 5ನೇ ದೃಷ್ಟಿಯು ನಿಮ್ಮ ಜಾತಕದ 4ನೇ ಮನೆ, ಚತುರ್ಥ ಭಾವ ಮೇಲಿರುತ್ತೆ. ಈ 4ನೇ ಮನೆಯ ಗೃಹ ಸೌಖ್ಯ, ಆಸ್ತಿ ಪಾಸ್ತಿ, ವಾಹನ ಮತ್ತು ತಾಯಿಯ ಆರೋಗ್ಯವನ್ನು ಇಲ್ಲಿ ಪ್ರತಿನಿಧಿಸುತ್ತೆ. ಆಸ್ತಿ ಮತ್ತು ಗೃಹ ಯೋಗ. ಈ ಕಳೆದ ಹಲವು ತಿಂಗಳುಗಳಿಂದ ಆಸ್ತಿ ಖರೀದಿ ಅಥವಾ ಮಾರಾಟದ ವಿಷಯದಲ್ಲಿ ನಿರಂತರ ಕಿರಿಕಿರಿ, ಈ ಮೋಸ ಅಥವಾ ತಡೆಗಳು ಎದುರಾಗುತ್ತಿದ್ರೆ ಈಗ ಈ ಎಲ್ಲ ತೊಡಕುಗಳು ನಿವಾರಣೆಯಾಗುತ್ತೆ. ಈ ಹೊಸ ಮನೆ ಖರೀದಿಸಲು ನಿಮಗೆ ಈ ಸೈಟ್ ಅಂದರೆ ನೋಂದಣಿ ಮಾಡಲು ಅಥವಾ ಸ್ವಂತ ಮನೆ ನಿರ್ಮಿಸುವ ಕನಸು ಕಾಣುತ್ತಿರುವವರಿಗೆ ಇದು ಅತ್ಯಂತ ಶುಭ ಸಮಯ. ಇಲ್ಲಿ ರಿಯಲ್ ಎಸ್ಟೇಟ್ ವ್ಯವಹಾರಸ್ಥರಿಗೆ ಸ್ಥಗಿತಗೊಂಡಿದ್ದ ದೊಡ್ಡ ಡೀಲ್ಗಳು ಪೂರ್ಣಗೊಂಡು ಭಾರೀ ಲಾಭ ಸಿಗುತ್ತೆ. ತಾಯಿಯ ಆರೋಗ್ಯ ಮತ್ತು ಆಶೀರ್ವಾದ. ನಿಮ್ಮ ತಾಯಿಯವರಿಗೆ ದೀರ್ಘಕಾಲದಿಂದ ಕಾಡುತ್ತಿದ್ದ ಅನಾರೋಗ್ಯದ ಸಮಸ್ಯೆಗಳು ಸುಧಾರಿಸಲಿದ್ದು ಅವರ ಆರೋಗ್ಯ ಸ್ಥಿರಗೊಳ್ಳುತ್ತೆ. ತಾಯಂದಿರ ಆಶೀರ್ವಾದದಿಂದ ನಿಮ್ಮ ಹಲವು ಕಾರ್ಯಗಳು ಯಾವುದೇ ವಿಘ್ನವಿಲ್ಲದೆ ನೆರವೇರುತ್ತೆ. ಕುಟುಂಬದಲ್ಲಿ ನೆಮ್ಮದಿ ಮತ್ತು ಒಂದಷ್ಟು ಶುಭ ಕಾರ್ಯಗಳು. ಮನೆಯಲ್ಲಿದ್ದ ಅನಗತ್ಯ ಕೌಟುಂಬಿಕ ಕಲಹಗಳು ಮುಕ್ತಾಯವಾಗಿ ಶಾಂತಿ ಹಾಗೂ ಸೌಹಾರ್ದತೆ ನೆಲೆಸುತ್ತೆ. ಮನೆಯಲ್ಲಿ ಸತ್ಯನಾರಾಯಣ ಪೂಜೆ, ಈ ವಾಸ್ತು ಪೂಜೆ, ನಾಮಕರಣ ಅಥವಾ ಮಂಗಳಕರ ಶುಭ ಸಮಾರಂಭಗಳು ಜರುಗಲಿವೆ. ಈ 7ನೇಯ ದೃಷ್ಟಿ 7ನೇ ಮನೆಯ ಮೇಲೆ ಈ ಋಣರೋಗ ಮತ್ತು ಶತ್ರುಸ್ಥಾನ ಅಂತಲೇ ಅನ್ನಬಹುದು. ಗುರುವಿನ ಈ 7ನೇ ಪ್ರಭಾವಶಾಲಿ ದೃಷ್ಟಿಯು ನಿಮ್ಮ ಜಾತಕದ ಈ ಅಂದರೆ 6ನೇ ಮನೆ, ಷಷ್ಠಭಾವ ಮೇಲಿರುತ್ತೆ. ಜ್ಯೋತಿಷ್ಯದಲ್ಲಿ 6ನೇ ಮನೆಯನ್ನು ಶತ್ರುಸ್ಥಾನ, ರೋಗಗಳ ಸ್ಥಾನವೆನ್ನಲಾಗುತ್ತೆ. ಗುರುವಿನ ದೃಷ್ಟಿ ಬೀರುವುದರಿಂದ ಈ 3 ನಕಾರಾತ್ಮಕ ಅಂಶಗಳು ನಿಮ್ಮ ನಿಯಂತ್ರಣಕ್ಕೆ ಬರುತ್ತವೆ. ಅಂದರೆ ಈ ಶತ್ರುನಾಶ ಆಗಿರ್ಬೋದು, ಈ ವಿಜಯ, ಶತ್ರು ಹಂತದ ಯೋಗ. ನಿಮ್ಮ ಪ್ರಗತಿಯನ್ನು ಸಹಿಸದೆ ಬೆನ್ನ ಹಿಂದೆ ಸಂಚು ರೂಪಿಸುತ್ತಿದ್ದ ಗುಪ್ತ ಶತ್ರುಗಳು ತಾವಾಗಿಯೇ ಹಿಂದೆ ಸರಿಯಲಿದ್ದಾರೆ. ಕಚೇರಿಗಳಲ್ಲಿ ಅಥವಾ ಉದ್ಯೋಗ ಕ್ಷೇತ್ರದಲ್ಲಿ ನಿಮಗಿದ್ದ ರಾಜಕೀಯ ಕೊನೆಗೊಳ್ಳಲಿದೆ. ಈ ಸಾಲದ ಮುಕ್ತಿ, ಋಣ ವಿಮೋಚನೆ, ಹಳೆಯ ಸಾಲಗಳ ಸಿಲುಕಿ ಕಂಗಾಲಾಗಿದ್ದವರಿಗೆ ಈ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತೆ. ಹಂತ ಹಂತವಾಗಿ ನಿಮ್ಮ ಸಾಲದ ಹೊರೆ ಕಡಿಮೆಯಾಗಿ ಆರ್ಥಿಕ ಸ್ವಾತಂತ್ರ್ಯ ಲಭಿಸಲಿದೆ. ಬೇರೆಯವರಿಗೆ ಕೊಟ್ಟು ಬಾರದೆ ಉಳಿದಿದ್ದ ಬಾಕಿ ಹಣ ನಿಮ್ಮ ಕೈ ಸೇರಲಿದೆ. ಈ ಆರೋಗ್ಯದ ಸುಧಾರಣೆ, ರಕ್ತದ ಒತ್ತಡ, ಈ ಮಧುಮೇಹ, ಈ ಥೈರಾಯ್ಡ್ ಅಥವಾ ದೀರ್ಘಕಾಲದ ದೈಹಿಕ ಆಯಾಸದಿಂದ ಬಳಲುತ್ತಿದ್ದ ಸಿಂಹ ರಾಶಿಯವರಿಗೆ ಸೂಕ್ತ ಚಿಕಿತ್ಸೆ ದೊರೆತು ಶೀಘ್ರ ಈ ಗುಣಮುಖರಾಗ್ತಾರೆ. ಮಾನಸಿಕ ಒತ್ತಡ ಹಾಗೂ ಆತಂಕ ಸಂಪೂರ್ಣವಾಗಿ ದೂರವಾಗುತ್ತೆ. ನ್ಯಾಯಾಲಯದ ವ್ಯಾಜ್ಯಗಳಲ್ಲಿ ಜಯ. ಯಾವುದೇ ಕೋರ್ಟ್ ಕೇಸ್ ಅಥವಾ ಕಾನೂನಾತ್ಮಕ ತೊಂದರೆಗಳು ನಡೆಯುತ್ತಿದ್ದರೆ ತೀರ್ಪು ನಿಮ್ಮ ಪರವಾಗಿ ಬರುವ ಸಾಧ್ಯತೆ 90% ಇರುತ್ತೆ. 9ನೇ ದೃಷ್ಟಿ ಅಂದರೆ 8ನೇ ಮನೆಯ ಮೇಲೆ ಆಯುಷ್ಯ, ಈ ರಹಸ್ಯ ವಿದ್ಯೆಗಳ ಸ್ಥಾನ ಅನ್ನಬಹುದು. ಗುರುವಿನ ಈ 9ನೇ ದೃಷ್ಟಿಯು ತನ್ನ ಸ್ವಕ್ಷೇತ್ರ ಹಾಗೂ ಜಾತಕದ 8ನೇ ಮನೆ, ಅಷ್ಟಮ ಭಾವ ಮೇಲಿರುತ್ತೆ. ಈ 8ನೇ ಮನೆಯು ಆಯುಷ್ಯ, ಅನಿರೀಕ್ಷಿತ ಧನಲಾಭ ಹಾಗೂ ರಹಸ್ಯ ಜ್ಞಾನದ ಸ್ಥಾನ.
ಅನಿರೀಕ್ಷಿತ ಧನಲಾಭ ಅಂದರೆ ವಿಮೆ, ಪಿತ್ರಾರ್ಜಿತ ಆಸ್ತಿ ಆಗಿರ್ಬೋದು, ಈ ಷೇರು ಮಾರುಕಟ್ಟೆ ಅಥವಾ ಈ ಒಂದು ಹಳೆಯ ಹೂಡಿಕೆಗಳಿಂದ ಹಠಾತ್ ಧನಲಾಭವಾಗುವ ಯೋಗ. ಈ ಸಂಶೋಧನೆ ಮತ್ತು ಉನ್ನತ ಜ್ಞಾನದ ವಿಜ್ಞಾನಿಗಳು, ಸಂಶೋಧಕರು, ಜ್ಯೋತಿಷಿಗಳು, ಈ ತಂತ್ರ ಮಂತ್ರ ಮತ್ತು ಗೂಢ ವಿಜ್ಞಾನವನ್ನು ಅಭ್ಯಾಸ ಮಾಡುವವರಿಗೆ ಈ ಅವಧಿಯು ಅಭೂತಪೂರ್ವ ಯಶಸ್ಸನ್ನು ತಂದುಕೊಡುತ್ತೆ. ನೀವು ಮಾಡುವ ಯಾವುದೇ ಆಳವಾದ ಅಧ್ಯಯನದಲ್ಲಿ ಸಿದ್ಧಿ ಸಿಗಲಿದೆ. ಉದ್ಯೋಗ, ಶೈಕ್ಷಣಿಕ ಪ್ರಗತಿ, ಪ್ರೇಮ ಜೀವನ ಮತ್ತು ಕೌಟುಂಬಿಕ ಅಭಿವೃದ್ಧಿ. ಈ ದೇವಗುರು ಬೃಹಸ್ಪತಿಯ ಈ ಶುಭ ಗೋಚಾರ ಹಾಗೂ ಉದಯದ ಕಾಲವು ನಿಮ್ಮ ವೃತ್ತಿಜೀವನದ ಉದ್ಯೋಗ, ಶಿಕ್ಷಣ ಮತ್ತು ಈ ಒಂದು ವೈಯಕ್ತಿಕ ಸಂಬಂಧಗಳ ಮೇಲೂ ಅತ್ಯಂತ ಸಕಾರಾತ್ಮಕ ಪರಿಣಾಮ ಬೀರುತ್ತೆ. ಈ ಹೊಸ ಉದ್ಯೋಗಾವಕಾಶಗಳು ಅಂದರೆ ಉದ್ಯೋಗವಿಲ್ಲದೆ ಪರದಾಡುತ್ತಿದ್ದವರಿಗೆ ಖಾಸಗಿ ಅಥವಾ ಸರ್ಕಾರಿ ಕ್ಷೇತ್ರದಲ್ಲಿ ಅತ್ಯುತ್ತಮ ಹುದ್ದೆಗಳು ದೊರೆಯುತ್ತಿವೆ. ಆಗಸ್ಟ್ 6ರ ನಂತರ ನಿಮ್ಮ ಈ ಒಂದು ರೆಸ್ಯೂಮ್ ಸಿದ್ಧಪಡಿಸಿ ಸಂದರ್ಶನಗಳಿಗೆ ಹಾಜರಾಗಿ ಯಶಸ್ಸು ನಿಮ್ಮದಾಗಲಿದೆ. ಈ ಬಡ್ತಿ ಮತ್ತು ಸಂಬಳದ ಏರಿಕೆ. ಈಗಾಗಲೇ ಉದ್ಯೋಗದಲ್ಲಿ ಇರುವವರಿಗೆ ಈ ಬಡ್ತಿ, ಪ್ರಶಂಸೆ ಹಾಗೂ ವೇತನ ಹೆಚ್ಚಳವಾಗುವ ಭರಪೂರ ಸಾಧ್ಯತೆಗಳು ಕೂಡ ಇವೆ. ವ್ಯಾಪಾರದಲ್ಲಿ ವೃದ್ಧಿ. ಈ ಮಂದಗತಿಯಲ್ಲಿದ್ದ ವ್ಯಾಪಾರದ ವಹಿವಾಟುಗಳು ಚುರುಕುಗೊಳ್ಳಲಿವೆ. ಹಳೆಯ ಗ್ರಾಹಕರು ಮರಳಿ ಬರುವುದರ ಜೊತೆಗೆ ಹೊಸ ವ್ಯಾವಹಾರಿಕ ಒಪ್ಪಂದಗಳು ಕೈಗೂಡಲಿವೆ. ಈ ಪ್ರೇಮ ವಿವಾಹ ನೋಡೋದಾದರೆ ಮತ್ತು ಸಂತಾನದ ಒಂದು ಯೋಗ. ಪ್ರೇಮಿಗಳ ನಡುವೆ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಹಾಗೂ ಅಂತರಗಳು ಕೊನೆಗೊಳ್ಳುತ್ತೆ. ನಿಮ್ಮ ಪ್ರೀತಿಗೆ ಪೋಷಕರ ಒಪ್ಪಿಗೆ ಸಿಗುವ ಕಾಲವಿದು. ಈ ವಿವಾಹದ ಒಂದು ಯೋಗ. ಈ ಶುಭ ಕಾರ್ಯಗಳಿಗೆ ಎದುರಾಗುತ್ತಿದ್ದ ವಿಘ್ನಗಳು ನಿವಾರಣೆಯಾಗಿ ವರ ಅಥವಾ ವಧುವಿನ ಹುಡುಕಾಟದಲ್ಲಿದ್ದವರಿಗೆ ಸೂಕ್ತ ಸಂಬಂಧಗಳು ನಿಶ್ಚಯವಾಗಲಿವೆ. ಈ ಸಂತಾನದ ಭಾಗ್ಯ. ಮಗುವಿನ ನಿರೀಕ್ಷೆಯಲ್ಲಿದ್ದ ದಂಪತಿಗಳಿಗೆ ಇದು ಅತ್ಯಂತ ಅನುಕೂಲಕರ ಹಾಗೂ ಶುಭಪ್ರದಾಯಕ ಸಮಯ. ಸಂತಾನ ಭಾಗ್ಯದ ಕನಸು ನನಸಾಗುವ ಸುವರ್ಣ ಕಾಲ ಅಂತಾನೆ ಅನ್ಬಹುದು. ಸಿಂಹ ರಾಶಿಯವರು ಅನುಸರಿಸಬೇಕಾದ ಮಹತ್ವದ ಎಚ್ಚರಿಕೆಗಳು. ಗುರುಗ್ರಹವು ಎಷ್ಟೇ ಅನುಕೂಲಕರವಾಗಿದ್ದರೂ ಪ್ರತಿಯೊಬ್ಬ ವ್ಯಕ್ತಿಯ ಜನ್ಮ ಕುಂಡಲಿಯಿರುವ ಮಹಾದಶ ಮತ್ತು ಅಂತರ್ದಶಗಳು ಫಲಿತಾಂಶದ ಪ್ರಮಾಣವನ್ನು ನಿರ್ಧರಿಸುತ್ತೆ. ಆದ್ದರಿಂದ ಕೆಲವು ಸರಳ ಮುನ್ನೆಚ್ಚರಿಕೆಗಳನ್ನು ವಹಿಸುವುದು ನೀವು ಅತ್ಯಗತ್ಯ. ಅಹಂಕಾರ ಮತ್ತು ಕೋಪವನ್ನು ನಿಯಂತ್ರಿಸಿ. ಸಿಂಹರಾಶಿಯವರ ಮೂಲ ಸ್ವಭಾವವೇ ನಾಯಕತ್ವ ಮತ್ತು ಕೊಂಚ ಅಹಂಕಾರ. ಈ ಅವಧಿಯಲ್ಲಿ ನಿಮ್ಮ ಸ್ವಭಾವದಲ್ಲಿ ಅಹಂಕಾರ ತರದಂತೆ ನಮ್ರತೆಯಿಂದ ನಡೆದುಕೊಳ್ಳಿ. ಆತುರದ ನಿರ್ಧಾರ ಬೇಡವೇ ಬೇಡ. ಯಾವುದೇ ದೊಡ್ಡ ಆರ್ಥಿಕ ಅಥವಾ ವೃತ್ತಿಪರ ನಿರ್ಧಾರಗಳನ್ನು ಆತುರದಲ್ಲಿ ತೆಗೆದುಕೊಳ್ಬೇಡಿ. ಹಿರಿಯರ ಮತ್ತು ತಜ್ಞರ ಸಲಹೆ ಪಡೆಯುವುದು ಶ್ರೇಯಸ್ಕರ. ಶುಭ ಫಲಗಳನ್ನು ಹೆಚ್ಚಿಸಲು ಮಾಡಬೇಕಾದ ಅತ್ಯಂತ ಸರಳ ಮತ್ತು ಶಕ್ತಿಶಾಲಿ ಒಂದಷ್ಟು ಪರಿಹಾರಗಳು. ನಿಮ್ಮ ಜೀವನದಲ್ಲಿ ಎದುರಾಗುವ ಸಣ್ಣ ಪುಟ್ಟ ವಿಘ್ನಗಳನ್ನು ನಿವಾರಿಸಿ ಈ ಗುರು ಉದಯದ ಪೂರ್ಣ ಫಲಗಳನ್ನು ಪಡೆಯಲು ಈ ಶಾಸ್ತ್ರೋಕ್ತ ಪರಿಹಾರಗಳನ್ನು ತಪ್ಪದೇ ಮಾಡಿಕೊಳ್ಳಿ. ಈ ಸೂರ್ಯದೇವನ ಆರಾಧನೆ. ರಾಶ್ಯಾಧಿಪತಿ ಪರಿಹಾರ. ಪ್ರತಿದಿನ ಬೆಳಗ್ಗೆ ನೀವು ಈ 9 ಗಂಟೆಯ ಒಳಗೆ ಉದಯಿಸುವ ಸೂರ್ಯನಿಗೆ ತಾಮ್ರದ ಚೊಂಬಿನಲ್ಲಿ ನೀರನ್ನು ಅರ್ಪಿಸಿ ಆರ್ಘ್ಯವನ್ನು ನೀಡಿ. ಆರ್ಘ್ಯ ಅರ್ಪಿಸುವಾಗ ಓಂ ಗೃಣೀಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು ಪಠಿಸಿ. ಪ್ರತಿದಿನ ಓಂ ಹಾಂ ಹೀಂ ಹಂ ಸಂ ಸೂರ್ಯಾಯ ನಮಃ ಎಂಬ ಸೂರ್ಯ ಬೀಜ ಮಂತ್ರವನ್ನು 108 ಬಾರಿ ನೀವು ಜಪಿಸಿ. ಈ ದೇವಗುರು ಬೃಹಸ್ಪತಿಯ ಒಂದು ಆರಾಧನೆ. ಗುರುವಿನ ಕೃಪೆಗಾಗಿ ಪ್ರತಿದಿನ ಅಥವಾ ಪ್ರತಿ ಗುರುವಾರ ಓಂ ಗ್ರಾಂ ಗ್ರೀಂ ಗ್ರಂ ಸಹ ಗುರುವೇ ನಮಃ ಎಂಬ ಗುರು ಬೀಜ ಮಂತ್ರವನ್ನು ಪಠಿಸಿ. ಗುರುವಾರಗಳಂದು ಹಳದಿ ಬಣ್ಣದ ವಸ್ತ್ರಗಳನ್ನು ಧರಿಸಿ ಅಥವಾ ಹಳದಿ ಧಾನ್ಯಗಳನ್ನು ಅಂದರೆ ಕಡಲೆಬೇಳೆ ಆಗಿರ್ಬೋದು, ಅರಿಶಿಣ, ಬಡವರಿಗೆ ಇದು ದಾನ ಧರ್ಮ ಮಾಡಿ. ಅಂದರೆ ವಿಶೇಷ ಸೂಚನೆ ಅಂದರೆ ಗುರುವಾರ ಇಲ್ಲಿ ಕಪ್ಪು ಅಥವಾ ಈ ದಟ್ಟ ನೀಲಿ ಬಣ್ಣದ ಉಡುಪುಗಳನ್ನು ನೀವು ಧರಿಸಬೇಡಿ. ಹಿರಿಯರು ಮತ್ತು ಗುರುಗಳ ಸೇವೆ ಮಾಡಿ. ನಿಮ್ಮ ತಂದೆ ತಾಯಿಯಾಗಿರ್ಬೋದು, ಹಿರಿಯರಾಗಿರ್ಬೋದು, ಶಿಕ್ಷಕರು ಮತ್ತು ಈ ಬ್ರಾಹ್ಮಣರಿಗೆ ಗೌರವವನ್ನು ಆದಷ್ಟು ನೀಡಿ. ಅವರ ಆಶೀರ್ವಾದ ಪಡೆಯಿರಿ. ಅವರ ಆಶೀರ್ವಾದವೇ ನಿಮಗೆ ಶ್ರೀರಕ್ಷೆಯಾಗುತ್ತೆ. ಈ ಆಷಾಢ ಇಲ್ಲಾಂದರೆ ಶ್ರಾವಣ ಈ ಸಂಕ್ರಮಣದ ಮಹಾ ಬದಲಾವಣೆಯ ಯಶಸ್ಸಿನ ರಹಸ್ಯ ಅಂತಲೇ ಅನ್ನಬಹುದು. ಈ ಮಾನವ ಜೀವನ ಅಂದ್ರೆ ಸುಂದರವಾದ ಪಯಣ. ಆದರೆ ಕೆಲವೊಮ್ಮೆ ನಮ್ಮ ದೈನಂದಿನ ಬದುಕು ಒಂದೇ ಶೈಲಿಯಲ್ಲಿ ಸಾಗಿ ಮನಸ್ಸಿಗೆ ತುಂಬಾ ಬೇಸರ ಹಾಗೂ ನಿರಾಸಕ್ತಿಯನ್ನು ತರಬಹುದು.
ನಾವು ಪ್ರತಿದಿನ ಮಾಡುವ ಕೆಲಸಗಳೇ ಪುನರಾವರ್ತನೆಯಾಗುತ್ತಿದ್ರೆ ಆತ್ಮವಿಶ್ವಾಸ ಮತ್ತು ಉತ್ಸಾಹ ಕುಸಿಯುವುದು ಸಹಜ. ಇಂತಹ ಸಂದರ್ಭಗಳಲ್ಲಿ ನಮಗೆ ಬೇಕಾಗಿರುವುದು ಜೀವನ ಶೈಲಿಯಲ್ಲಿ ಸಣ್ಣ ಸಣ್ಣ ಬದಲಾವಣೆ ಹಾಗೂ ಈ ಒಂದು ಹೊಸ ದೃಷ್ಟಿಕೋನ. ಜೀವನದ ಯಶಸ್ಸಿಗೆ ಕೆಲವು ಸತ್ಯಗಳನ್ನು ನಾವು ಸದಾ ನೆನಪಿನಲ್ಲಿ ಇಡಬೇಕು. ತಪ್ಪುಗಳನ್ನು ಕಂಡು ಸುಮ್ಮನಿರುವುದು ಹೇಡಿತನ. ಸತ್ಯವನ್ನ ನೇರವಾಗಿ ನುಡಿಯುವುದು ಕೆಲವೊಮ್ಮೆ ಕಠಿಣ ಎನಿಸಿದರೂ ಸುಳ್ಳಿನ ಮುಖವಾಡ ಧರಿಸಿ ಜನರನ್ನು ವಂಚಿಸುವುದಕ್ಕಿಂತ ನೇರ ನುಡಿಯ ವ್ಯಕ್ತಿಯಾಗಿರುವುದು ಮೇಲು. ಈ ಮುಖಸ್ತುತಿ ಮಾಡುವುದರಿಂದ ಸದಾ ದೂರವಿರಿ. ಅವರು ಆ ಕ್ಷಣಕ್ಕೆ ಸಿಹಿ ಎನ್ನಿಸಿದರೂ ಕಾಲಕ್ರಮೇಣ ನಂಬಿಕೆ ದ್ರೋಹ ಎಸಗಬಹುದು. ಸಮಾಜದಲ್ಲಿ ಈ ಧರ್ಮ, ನೀತಿ ಮತ್ತು ಕಟ್ಟುಪಾಡುಗಳು ಸಡಿಲಗೊಳ್ಳುತ್ತಿರುವ ಈ ಕಾಲಘಟ್ಟದಲ್ಲಿ ಕೌಟುಂಬಿಕ ಸಂಬಂಧಗಳು ಹಾಗೂ ಈ ಒಂದು ಸೌಹಾರ್ದತೆಗಳನ್ನು ಉಳಿಸಿಕೊಳ್ಳುವುದು ಪ್ರತಿಯೊಬ್ಬ ಸಿಂಹರಾಶಿಯವರ ಪ್ರಮುಖ ಈ ಒಂದು ಜವಾಬ್ದಾರಿ ಅಂತಾನೆ ಅನ್ಬಹುದು. ಇಂದಿನ ದಿನವು ಶ್ರವಣ ನಕ್ಷತ್ರದ ಪ್ರಭಾವದೊಂದಿಗೆ ಆರಂಭಗೊಂಡು ತದನಂತರ ಶತಾಭಿಷ ನಕ್ಷತ್ರಕ್ಕೆ ಪಾದಾರ್ಪಣೆ ಮಾಡುತ್ತೆ. ಈ ಶ್ರವಣ ನಕ್ಷತ್ರವು ಗೂಢಾಲೋಚನೆ, ಏಕಾಂತದಲ್ಲಿ ಯೋಜನೆ ರೂಪಿಸುವುದು ಮತ್ತು ಜ್ಞಾನಾರ್ಜನೆಗೆ ಅತ್ಯಂತ ಸೂಕ್ತ. ನಿಮ್ಮ ಮನಸ್ಸಿನ ಆಳದಲ್ಲಿದ್ದ ಕನಸುಗಳನ್ನು ಪ್ರಾಯೋಗಿಕವಾಗಿ ತರಲು ಇದು ಒಂದು ಸುವರ್ಣಾವಕಾಶ. ನಿಮ್ಮ ರಾಶ್ಯಾಧಿಪತಿಯಾದ ಸೂರ್ಯನು ದ್ವಾದಶ 12ನೇ ಭಾವದಲ್ಲಿ ಗುರುವಿನ ಸಾನ್ನಿಧ್ಯದಲ್ಲಿ ಇರುವುದು. ಇದು ಬಾಹ್ಯ ಪ್ರದರ್ಶನಕ್ಕಿಂತ ಹೆಚ್ಚಾಗಿ ಆಂತರಿಕ ಬೆಳವಣಿಗೆ ಮತ್ತು ಆತ್ಮಾವಲೋಕನಕ್ಕೆ ಸಮಯವನ್ನು ನೀಡಬೇಕು ಎಂಬುದನ್ನು ಸೂಚಿಸುತ್ತೆ. ನಿಮ್ಮ ಶಕ್ತಿಯನ್ನು ಹೊರಗಿನ ಪ್ರಪಂಚಕ್ಕೆ ಪ್ರದರ್ಶಿಸುವ ಬದಲು ನಿಮ್ಮ ವ್ಯಕ್ತಿತ್ವವನ್ನು ಹಾಗೂ ನಿಮ್ಮ ಕೌಶಲ್ಯಗಳನ್ನು ಒಳಗಿನಿಂದ ಆದಷ್ಟು ನೀವು ಗಟ್ಟಿ ಮಾಡಿಕೊಳ್ಳಿ. ಈ ದಶಮ ಭಾವದಲ್ಲಿ ಮಂಗಳನ ಒಂದು ಬಲ ಅಲ್ವಾ, ನಿಮ್ಮ ಒಂದು ಸ್ಥಾನ ಗಟ್ಟಿಗೊಳಿಸ್ಕೋಬೇಕು. ನೋಡಿದ್ರಲ್ಲ ಏನೆಲ್ಲ ಈ ಒಂದು ಪರಿಹಾರಗಳನ್ನು ನೀವು ಮಾಡ್ಕೋಬೇಕು ಅನ್ನೋದು. ಆದಷ್ಟು ಈ ಜೀವನದಲ್ಲಿ ನಂಬಿಕೆ ಮತ್ತು ತಾಳ್ಮೆ ಇದ್ದಲ್ಲಿ ನಾವು ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಏರಲು ತುಂಬಾನೇ ಸಹಾಯ ಆಗುತ್ತೆ. ನೀವು ಈ ಒಂದು ಸರಳವಾದ ವಿಧಿವಿಧಾನಗಳನ್ನು ಜೀವನದಲ್ಲಿ ಪಾಲಿಸಿದ್ದೇ ಆಗಿದ್ದಲ್ಲಿ ನಿಮ್ಮ ಜೀವನದಲ್ಲಿ ಅಖಂಡ ಮಟ್ಟದ ರಾಜಯೋಗ ಪ್ರಾಪ್ತಿಯಾಗುತ್ತೆ. ಆದಷ್ಟು ದೇವರಲ್ಲಿ ನಂಬಿಕೆ ಇಡಿ. ಎಲ್ಲರಿಗೂ ಸಹ ಧನ್ಯವಾದಗಳು.